ಹಾಯ್ ಆಲ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಆಷಾಢ ಮಾಸದಲ್ಲಿ ತೆಗೆದಿರೋ ವ್ಲಾಗ್ ಆಗಿರುತ್ತೆ. ಪೋಸ್ಟ್ ಮಾಡೋದು ಲೇಟ್ ಆಯಿತು, ಯಾಕೆ ಅಂತ ರೀಸನ್ ಹೇಳ್ತೀನಿ. ಇದು ನಾವು ಮದ್ದೂರಲ್ಲಿ ಮನೆ ದೇವ್ರನ್ನ ಮಾಡ್ತೀವಿ. ನಮ್ಮ ಅತ್ತೆ ಮನೆಯಲ್ಲಿ ಪದ್ಧತಿ ಹೇಗಿದೆ ಅಂದರೆ, ಹೆಣ್ಮಕ್ಳು ಹುಟ್ಟಿದ್ರೆ ಹೆಣ್ಮಕ್ಳಿಗೆ ಮದ್ದೂರಲ್ಲಿ ಮುಡಿನ ತೆಗಿತಾರೆ, ಮದ್ದೂರಮ್ಮನ ದೇವಸ್ಥಾನದಲ್ಲಿ. ಗಂಡು ಮಕ್ಳು ಹುಟ್ಟಿದ್ರೆ ಇಲ್ಲಿ ಕನಕಪುರ ಹತ್ರ ಆರೋಹಳ್ಳಿ ಅಂತ ಇದೆ, ಆಂಜನೇಯನ ದೇವಸ್ಥಾನ, ಅಲ್ಲಿ ಮಕ್ಕಳಿಗೆ ಮುಡಿ ತೆಗಿತಾರೆ, ಗಂಡು ಮಕ್ಕಳಿಗೆ. ಈ ಥರ ಎರಡು ಕಡೆ ಅವ್ರು ಫಾಲೋ ಮಾಡ್ತಾರೆ. ಕಂಪಲ್ಸರಿಯಾಗಿ ನಾವು ಆಷಾಢ ಮಾಸದಲ್ಲಿ ಎಷ್ಟೇ ಬ್ಯುಸಿ ಇರಲಿ, ಏನೇ ಇರಲಿ, ಫ್ಯಾಮ್ಲಿ ಎಲ್ಲನೂ ಒಬ್ಬರು ಮಿಸ್ ಮಾಡ್ದಿರ ಕಂಪಲ್ಸರಿಯಾಗಿ ಹೋಗ್ಬಿಟ್ಟು ದೇವ್ರಿಗೆ ಮಡ್ಲಕ್ಕಿ ಕೊಟ್ಟು ಸೀರೆ ಮಡ್ಲು ತುಂಬಿಟ್ಟು ತಂಬಿಟ್ಟು ಆರತಿ ಮಾಡಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಇದು ಮಾತ್ರ ನಾವು ಮಿಸ್ ಮಾಡೋದಿಲ್ಲ. ನನಗೆ ಮದುವೆ ಆಗಿ 6 ಇಯರ್ಸ್ ಆಯಿತು. ನಾವು ಇವಾಗಿಂದನೂ ಹೋಗ್ತಾಯಿದ್ದೀವಿ. ಮತ್ತು ನಮ್ಮ ಅತ್ತೆಯವರು ಕೂಡ ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದಾರೆ. ಒಂದು ದಿವಸ ಕೂಡ ಮಿಸ್ ಮಾಡೋದಿಲ್ಲ ಅವರು, 1 ವರ್ಷ ಕೂಡ. ಆ್ಯಂಡ್ ಶ್ರಾವಣ ಮಾಸದಲ್ಲಿ ಇಲ್ಲಿ ಹೋಗ್ತಾರೆ ಆರೋಹಳ್ಳಿಗೆ, ಅಲ್ಲಿ ಕೂಡ ಅಷ್ಟೇ, ಅವರು ಅದು ಕೂಡ ಮಿಸ್ ಮಾಡೋದಿಲ್ಲ. ಮುಡಿ ಕೊಡೋದಿದ್ದರೆ ಮಾತ್ರ ಫಂಕ್ಷನ್ ಮಾಡ್ತಿದ್ರು. ಅಂದರೆ ಎಲ್ರಿಗೂ ಇನ್ವೈಟ್ ಮಾಡಿ ಅಡುಗೆ ಮಾಡಿಸಿ ಎಲ್ರಿಗೂ ಊಟ ಹಾಕಿ ಈ ಥರ ಫಂಕ್ಷನ್ ಮಾಡ್ತಿದ್ರು. ಈ ಸತಿ ನಾವು ಮುಡಿ ಯಾರಿಗೂ ಕೊಟ್ಟಿಲ್ಲ, ಆದರೆ ಎಲ್ರಿಗೂ ಕರೆದು ಊಟ ಹಾಕಬೇಕು ಮತ್ತು ಎಲ್ರಿಗೂ ಇನ್ವೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ನಮ್ಮ ಭಾವನ ಮಗಳಿಗೆ ಲಾಸ್ಟ್ ನಾವು ಹೆಣ್ಮಗುಗೆ ಮುಡಿ ಕೊಟ್ಟಿದ್ದಲ್ಲಿ 4 ಇಯರ್ಸ್ ಆಗ್ತಾ ಬಂತು. ಈಗ ದೇವರು ನಮಗೆ ಒಳ್ಳೇದು ಮಾಡ್ದಂಗೆ ಎಲ್ರಿಗೂ ಒಳ್ಳೇದಾಗ್ತಾಯಿದೆ. ಅದೇ ರೀತಿ ನಾವು ಒಂದು ದಿವಸ ಮುಡಿ ಕೊಟ್ಟಾಗೆ ಯಾಕೆ ಮಾಡಬೇಕು, ಬೇರೆ ಟೈಮಲ್ಲೂ ಮಾಡೋಣ ಅಂತೇಳ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇವರು 4 ಬ್ರದರ್ಸು ಸೇರಿಕೊಂಡು ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಆಷಾಢ ಮಾಸದಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡ್ರು. ಆಷಾಢ ಮಾಸದಲ್ಲಿ ಟ್ಯೂಸ್ಡೇ ಟೈಮಲ್ಲಿ ಮಾಡ್ತಾರೆ ಇವರು. ಓಕೆ ಎಲ್ಲರೂ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಮೈದ ರೂಮೆಲ್ಲ ಹೋಗ್ಬಿಟ್ಟು ಬುಕ್ ಮಾಡಿಬಿಟ್ಟು ಬಂದರು. ಆಮೇಲೆ ಅಡುಗೆ ಅವ್ರಿಗೆ ಬುಕ್ ಮಾಡಿದ್ವಿ, ಎಲ್ಲ ಬುಕ್ ಮಾಡಿದ್ವಿ. ಆದರೆ ಮನೇಲಿ 1 by 1 ಯಾರಿಗೂ ಹುಷಾರಿಲ್ದಿರ ಆಗೋಯಿತು. ಯಾವ ರೀತಿ ಅಂತಂದರೆ, ಫಸ್ಟು ನಮ್ಮ ಅತ್ತೆಗೆ ಹುಷಾರಿಲ್ದಿರ ಆಯಿತು. ಅವ್ರು ಸ್ವಲ್ಪ ಬೆಟರ್ ಆದರು. ಆಮೇಲೆ ನನ್ನ ನಾದಿನಿಗೆ, ಆಮೇಲೆ ನನ್ನ ಮಗನಿಗೆ, ನನ್ನ ಮಗಳಿಗೆ, ನನಗೆ ಮಾತ್ರ ಹೆವಿ ಇತ್ತು. ಯಾಕಂದರೆ ನನ್ನ ಮಗನಿಗೆ ಟೈಫಾಯ್ಡೇ ಬಂದುಬಿಟ್ಟಿತ್ತು. ಟೈಫಾಯ್ಡು ಮತ್ತು ವೈಟ್ ಬ್ಲಡ್ ಕಡಿಮೆ ಆಗಿ ಡೈಲಿ 3 days ಹೋಗಿ ಗ್ಲೂಕೋಸ್ ಹಾಕ್ಸ್ಕೊಂಡು ಬಂದ್ವಿ, ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಆಲ್ಮೋಸ್ಟ್ ಒಂದು 10 days ಬಿಟ್ಟು ಫೀವರ್ ಬರ್ತಿತ್ತು. ಆದರೆ ನಾನು ಬಿಟ್ಟು ಬಂದಾಗ ನಾರ್ಮಲಾಗಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡು ಬಂದು ಸಿರಪ್ಸ್ ಎಲ್ಲ ಹಾಕ್ತಾಯಿದ್ದೆ. ಬಟ್ ಬ್ಲಡ್ ಚೆಕಪ್ ಮಾಡಿಸಿರಲಿಲ್ಲ. ಅಷ್ಟು ಚಿಕ್ಕ ಮಗುಗೆ ಬ್ಲಡ್ ಎಲ್ಲ ತೆಗೆದ್ರೆ ನಮ್ಗೆ ಅದನ್ನು ನೋಡೋಕ್ಕಾಗೋದಿಲ್ಲ, ಮತ್ತು ಅಷ್ಟು ಮಗು ಕೂಡ ಅಳುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ನೋಡಿದ್ರೆ ಕಡಿಮೆನೇ ಆಗೋ ಥರ ಅನಿಸ್ಲಿಲ್ಲ. 102, 103 ಹೈ ಫೀವರ್ ಆಗಿರ್ತಾಯಿತ್ತು. ಓಕೆ, ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ಆಗೋದಿಲ್ಲ, ಬ್ಲಡ್ ಚೆಕಪ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬ್ಲಡ್ ಚೆಕಪ್ ಮಾಡಿಸಿದೆ. ನೋಡಿದ್ರೆ ಟೈಫಾಯ್ಡು ಆ್ಯಂಡ್ ವೈಟ್ ಬ್ಲಡ್ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಓಕೆ, ನನಗೂ ಫೀವರ್ ಇತ್ತು. ನಾನು ಚೆಕ್ ಮಾಡಿದ್ರೆ ಇಬ್ಬರಿಗೂ. ಇದೇ ಟೈಮಲ್ಲಿ ಮನೆಯಲ್ಲಿ ಬೇರೆ ನಮ್ಮ ಮಾವ ಅವರು ರಿಲೇಷನ್ ಒಬ್ಬರು ತೀರೋಗಿದ್ರು. ಅವ್ರದ್ದು 11 days ಸುತ್ಕ ಇತ್ತು. ಅದು ಮುಗಿಸ್ಕೊಂಡಿದ್ದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇದೇ ಟೈಮಲ್ಲಿ ಯಾರಿಗೂ ಹುಷಾರಿಲ್ಲ. ಇದೇ ಟೈಮಲ್ಲಿ ಮನೆ ಕ್ಲೀನ್ ಮಾಡಬೇಕು. ಯಾವ ರೀತಿ ಇತ್ತು ಅಂದರೆ, ಆ ಮಂತ್ ಪೂರ್ತಿಯಾಗಿ ನನ್ನ ಮಗ ತುಂಬ ಪಾಪ ಹತ್ತಿದ್ದಾನೆ, ತುಂಬ ಇದು ಮಾಡಿದ್ದಾನೆ. ಈಗಂತೂ ಅವನಿಗೆ ಹಾಸ್ಪಿಟಲ್ ಮುಖ ಅವ್ರನ್ನ ನೋಡಿದ್ರೇ ಭಯ ಆಗಿಬಿಟ್ಟಿದೆ. ಅಲ್ಲಿ 1 week ಹೋಗಿ ಹಾಕ್ಸ್ಕೊಂಡು ಬಂದು ಅವನಿಗೆ ಭಯ ಆಗಿಬಿಟ್ಟಿದೆ. ಕರ್ಕೊಂಡೋಗಿ 3 days ಗ್ಲೂಕೋಸ್ ಡೈಲಿ ಹಾಕ್ಸ್ಕೊಂಡು ಬಂದ್ವಿ. ಈಗ 3 days ಅಂದರೆ ಇದು ಬಂದು ನಾನು ಮಂಡೇ ಶೂಟ್ ಮಾಡಿರೋ ವ್ಲಾಗು. ಫ್ರೈಡೇ ಹೋಗಿ ನಾನು ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಬಂದೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಆ್ಯಂಡ್ ಮಂಡೇ ಮಂಡೇ ಬೆಟರ್ ಆಗಿತ್ತು. ಮಂಡೇ ಹೋಗ್ಬಿಟ್ಟು ನಾರ್ಮಲಾಗಿ ಚೆಕ್ ಮಾಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಮನೆಯಲ್ಲಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸಗಳಿತ್ತು. ನಮ್ಮ ಅತ್ತೆಯವ್ರಿಗೂ ಸ್ವಲ್ಪ ಬೆಟರ್ ಆಗಿತ್ತು. ಅವರು ನಾನೆಲ್ಲ ಸೇರಿಕೊಂಡು ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಆಮೇಲೆ ಸಂಡೇ ಬಂದುಬಿಟ್ಟು ಮದ್ದೂರಲ್ಲಿ ಮುಡಿ ಕೊಡೋದಕ್ಕೆ, ಮದ್ದೂರಲ್ಲಿ ಕುರಿನ ಬಲಿ ಕೊಡಬೇಕು ಅಂತೇಳ್ಬಿಟ್ಟು
ಸಂಡೇನೇ ನಮ್ಮ ದೊಡ್ಡ ಬಾವ ಬಂದು ಕುರಿನ ತೊಗೊಂಡು ಬಂದು ಮನೆ ಹತ್ರ ಗಂಟಾಕಿದ್ರು. ಅದಕ್ಕೆ ಸ್ವಲ್ಪ ನೈಟೆಲ್ಲ ಅದು ಬಾತ್ರೂಮಲ್ಲಿ ಹೊರಗಡೆ ಒಂದು ಕಾಮನ್ ಬಾತ್ರೂಮ್ ಇದೆ, ಅಲ್ಲಿ ಕಟ್ಟಾಕಿದ್ವಿ. ಓಕೆ, ಅದನ್ನು ಆಮೇಲೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದನ್ನು ತೆಗೆದು ಆಚೆ ಬಿಡೋಣ. ಅದು ಒಳಗಡೆ ಪಾಪ ತುಂಬ ನೈಟೆಲ್ಲ ಒಳಗಡೆನೇ ಇತ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಎಲ್ಲ ಆಚೆ ಎಲ್ಲ ಸ್ವಲ್ಪ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಆಮೇಲೆ ಆಚೆ ಬಂದು ಎಲ್ಲ ಸರ್ಫ್ ಹಾಕಿ ಎಲ್ಲ ತೊಳಿಬೇಕಾಗಿತ್ತು, ಎಲ್ಲ ತೊಳಿತಾ ಇದ್ದೆ. ಆ ಕ್ಯಾನ್ಗಳಲ್ಲಿ ನೀರೇನು ಅಂತ ಹೇಳ್ಬಿಟ್ಟು ಅಂದ್ಕೋಬೇಡಿ, ಅದು ಫಿಲ್ಟ್ರ್ ವಾಟರ್ ಇರುತ್ತಲ್ವ, ಫಿಲ್ಟ್ರ್ ವಾಟರ್ದು ವೇಸ್ಟ್ ನೀರನ್ನ ಫಿಲ್ ಮಾಡಿ ಇಟ್ಕೊಂಡಿರೋದು. ಯಾಕಂದರೆ ನಾರ್ಮಲಾಗಿ 1 ಕ್ಯಾನ್ ನೀರಿಗೆ 3 ಕ್ಯಾನ್ಸ್ವರೆಗೂ ನೀರು ವೇಸ್ಟ್ ಆಗುತ್ತೆ. ನಮಗೆ ಇಲ್ಲಿ ನೀರಿಗೆ ತುಂಬ ಪ್ರಾಬ್ಲಮ್ಮು, ನೀರು ಆ ಥರ ವೇಸ್ಟ್ ಮಾಡಿ ಸಿಂಕಲ್ಲಿ ಬಿಡೋಕ್ಕಾಗೋದಿಲ್ಲ. ತುಂಬ ಜನ ಫಿಲ್ಟ್ರ್ ಹಾಕ್ಕೊಂಡಿರೋರೆಲ್ಲ ಸಿಂಕಲ್ಲೇ ಬಿಡ್ತಾರೆ. ಆದರೆ ನಮಗಿಲ್ಲಿ ನೀರಿಗೆ ತುಂಬ ಪ್ರಾಬ್ಲಮ್ ಇರೋದ್ರಿಂದ ನಾವು ಆ ಥರ ಬಿಡೋಕ್ಕಾಗೋದಿಲ್ಲ. ಅದಕ್ಕೆ ಆ ನೀರನ್ನ ರೀಸೈಕಲ್ ಮಾಡೋ ಥರ ಕ್ಯಾನ್ಸ್ಗೆ ಫಿಲ್ ಮಾಡಿಕೊಂಡು ಈ ಥರ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ ಆ್ಯಂಡ್ ಗಿಡಗಳಿಗೆ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಎಲ್ಲ ತೊಳ್ಕೊಂಡೆ. ಎಷ್ಟೇ ಮನೆಯಲ್ಲಿ ಯಾರಿಗೆ ಹುಷಾರಿಲ್ಲ ಅಂದರೂ ಏನೇ ಇಲ್ಲ ಅಂದರೂ ಹೆಣ್ಮಕ್ಳಿಗೆ ಮಾಡೋದಿದ್ದೇ ಇರುತ್ತೆ. ಹಬ್ಬ ಆಗಲಿ ಏನೇ ಆಗಲಿ ಅವ್ರಿಗೆ ಹುಷಾರಿಲ್ಲ ಅಂದರೂ ಮಾಡೋಕ್ಕಾಗಿಲ್ಲ ಅಂದ್ರೂ ಮಾಡಲೇಬೇಕಾಗುತ್ತೆ. ಮತ್ತು ದಿನಸಿ ಐಟಮ್ ಎಲ್ಲ ತರಿಸ್ಬೇಕಾಗಿತ್ತು, ಅದನ್ನೆಲ್ಲ ತರಿಸಿ ಎಲ್ಲ ಚೆಕ್ ಮಾಡಿ ಎತ್ತಿಟ್ಕೊಂಡಿದ್ದೆ. ತುಂಬ ವ್ಲಾಗ್ಸ್ನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಗು ಕೈ ಬಿಡ್ತಾ ಇರಲಿಲ್ಲ. ಸ್ವಲ್ಪ ಅವ್ನು ಮಲಗಿದಾಗ ಮಾಡ್ಕೊಂಡಿರೋ ವೀಡಿಯೋಸ್ನ ನಾನಿಲ್ಲಿ ಅಪ್ಲೋಡ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಹೊರಗಡೆ ಎಲ್ಲ ತೊಳೆದು ಆಮೇಲೆ ರಂಗೋಲಿ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ತೊಳಿತಾ ಇದ್ದೆ. ತೊಳೆದು ರಂಗೋಲಿ ಎಲ್ಲ ಹಾಕಿ ಆಮೇಲೆ ಆ ಮೇಕೆಗೆ ಆಚೆ ಬಿಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ. ಮತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಇದು ಮಂಡೇ ಮಾರ್ನಿಂಗ್ ತೆಗೆದಿರೋದು. ಮಂಡೇ ಆಫ್ಟರ್ನೂನ್ ಮೇಲೆ ಮತ್ತೆ ಹೋಗಿ ಚೆಕ್ ಮಾಡಿಸ್ಕೊಂಬರ್ಬೇಕಾಗಿತ್ತು ಇನ್ನೊಂದು ಸತಿ ಬೆಟರ್ ಇದೆಯಾ ಏನು ಅಂತೇಳ್ಬಿಟ್ಟು. ಹಾಸ್ಪಿಟ್ಲಿಗೆ 4 ಡೇಸ್ 5 ಡೇಸ್ ಕಂಟಿನ್ಯೂಸ್ ಆಗಿ ಮಾರ್ನಿಂಗ್ ಈವ್ನಿಂಗ್ ಹಾಸ್ಪಿಟಲ್ಗೆ ಸುತ್ತೋದ್ರಲ್ಲೇ ನನಗೆ ತುಂಬ ಟಯರ್ಡ್ ಆಗಿಬಿಡ್ತು. ಇಲ್ಲಿ ನೋಡಿ, ಈಗ ಮೇಕೆಗೆ ಆಚೆಗೆ ತೆಗಿತಾ ಇದ್ದೀನಿ. ಯಾವ ರೀತಿ ಇದೆ ಅಂತೇಳಿ, ಯಾವ ರೀತಿ ಪಾಪ ಅದು ಒಳಗಡೆನೇ ಸೇರಿಕೊಂಡಿದೆ ಅಂತ. ಆಚೆ ಬಿಟ್ಟಿದ ತಕ್ಷಣ ಪಾಪ ಅದಕ್ಕೂ ನೈಟೆಲ್ಲ ಅಲ್ಲೇ ಇತ್ತಲ್ವ. ಓಕೆ, ಹೊರಗಡೆ ಬಂದಮೇಲೆ ಅದಕ್ಕೆ ಸ್ವಲ್ಪ ಎಲ್ಲ ಮೇವು ಹಾಕಿದೆ. ಮೇವು ಹಾಕಿದ್ದಾದಮೇಲೆ ಅದು ಸ್ವಲ್ಪ ಹೊತ್ತಿತ್ತು. ಆಮೇಲೆ ನಾನು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ. ಅವ್ರು ಅವತ್ತು ಇದು ಬಿಚ್ತೀನಿ ಅಂತ ಹೇಳಿದರು. ಅಂದರೆ ಗ್ಲೂಕೋಸ್ ಹಾಕೋದಕ್ಕೆ ಅವ್ರು ಬ್ಯಾಂಡೇಡ್ ಕಟ್ಟಿದ್ರು, ಅದು ಬಿಚ್ತೀನಿ ಅಂತ ಹೇಳಿದರು. ನೋಡಿದ್ರಲ್ಲ ಪಾಪ ಎಷ್ಟು ಅಳ್ತಿದ್ದಾನೆ ಅಂತೇಳ್ಬಿಟ್ಟು. ಆ ಬ್ಲಡ್ ಬಂದಾಗಂತೂ ಕಣ್ಣಲ್ಲಿ ನನಗಂತೂ ನೀರೇ ಕಣ್ಣಲ್ಲಿ ಅಷ್ಟು ಹತ್ತಿದ್ದೀನಿ ನಾನು. ನಮಗೇನೆ ಏನಾದರೂ ಆದರೆ ನಾವು ತಡ್ಕೊಳಕ್ಕಾಗೋದಿಲ್ಲ. ಮಕ್ಕಳು ಚಿಕ್ಕ ಮಕ್ಕಳು ಹೆಂಗೆ ಅವ್ರು ಅದನ್ನು ಇದು ಮಾಡ್ತಾರೆ ಅಂತಲೇ ಹೇಳೋಕ್ಕಾಗೋದಿಲ್ಲ, ಅಷ್ಟು ಅಳ್ತಿದ್ದ. ಆದಮೇಲೆ ಮತ್ತೆ ಮಂಡೇ ಈವ್ನಿಂಗು ಟ್ಯೂಸ್ಡೇ ಮಾರ್ನಿಂಗ್ 5 o'clockಗೆಲ್ಲ ಹೋಗ್ಬೇಕಾಗಿತ್ತು. ಅದಕ್ಕೇ ಮಂಡೇನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಐಟಮ್ ಇರ್ಬೋದು, ಮತ್ತು ತಂಬಿಟ್ಟು ಮಾಡೋದಕ್ಕೆ ಅತ್ತೆಯಲ್ಲಿ ತಂಬಿಟ್ಟು ಮಾಡ್ತಿದ್ದಾರೆ. ತಂಬಿಟ್ಟು ಮಾಡಿದಾಗ ಟೈಮ್ ನೋಡ್ಬೋದು ನೀವು ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತಂಬಿಟ್ಟೆಲ್ಲ ರೆಡಿ ಮಾಡಿಕೊಂಡು, ಅತ್ತೆನೇ ಯಾವಾಗೂ ಮಾಡೋದು, ನನಗೆ ಅಷ್ಟೊಂದಾಗಿ ಮಾಡೋಕ್ಕೆ ಬರೋದಿಲ್ಲ ತಂಬಿಟ್ಟು. ಅತ್ತೆ ಚೆನ್ನಾಗಿ ಮಾಡ್ತಾರೆ ತಂಬಿಟ್ಟನ್ನ. ಓಕೆ, ಎಲ್ಲ ಮುಗಿಸ್ಕೊಂಡು ನೈಟ್ ಹೋಗಿ ಮಲ್ಕೊಂಡ್ವಿ. ಮಾರ್ನಿಂಗ್ ಬೆಳಿಗ್ಗೆ ಅತ್ತೆ 6 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸಿದ್ರು. ನಾವು 5 ಗಂಟೆಗೆ ಹೋಗ್ಬೇಕು ಅಂದ್ಕೊಂಡ್ವಿ. 5 ಗಂಟೆಗೆ ಅಂದ್ಕೊಂಡಿದ್ದ ತಕ್ಷಣ 5 ಗಂಟೆಗೇ ಆಗಲ್ಲ, ಎಲ್ಲರೂ ರೆಡಿ ಆಗಬೇಕಲ್ವ. ಓಕೆ, ಅಷ್ಟೊತ್ತಿಗೆ ಅತ್ತೆ ಎಲ್ಲ ಪೂಜೆ ಮಾಡಿದರು. ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ದರು, ಅವರೆಲ್ಲ ರೆಡಿ ಆಗ್ತಾಯಿದ್ರು. 6 ಗಂಟೆ ಅಷ್ಟು 5:45 6 ಗಂಟೆ ಅಷ್ಟೊತ್ತಿಗೆ ಅತ್ತೆ ಪೂಜೆ ಮಾಡಿಬಿಟ್ಟಿದ್ರು. ಮಾಡಿದಾದಮೇಲೆ ಎಲ್ಲ ನಾವು ರೆಡಿ ಆಗ್ತಾಯಿದ್ವಿ. ಆಮೇಲೆ ಅತ್ತೆ ಟಿ ಟಿ ಬಂದಿತ್ತು. ಟಿ ಟಿಗೆಲ್ಲ ಪೂಜೆ ಮಾಡಿದ್ರು. ಪೂಜೆ ಮಾಡಿ ನಾವಲ್ಲಿ ಹೋಗಿ ಮದ್ದೂರಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಮಾರ್ನಿಂಗ್ 9:30 10 o'clock ಎಲ್ಲ ಅಲ್ಲೋಗಿ ರೀಚ್ ಆದ್ವಿ. ಅಲ್ಲೋಗಿ ರೀಚ್ ಆಗಿ ಆಮೇಲೆ ಕುರಿನ 2 ಕುರಿಗಳು ತೊಗೊಂಡಿದ್ರು. 2 ಕುರಿಗಳ್ನೂ
ದೇವ್ರಿಗೆ ಬಲಿ ಕೊಡಬೇಕು ಅಂತೇಳ್ಬಿಟ್ಟು ಅವರಲ್ಲಿ ದೇವ್ರ ಹತ್ರ ಎಲ್ಲ ಪೂಜೆ ಮಾಡಿಸಿ ಆಮೇಲೆ ಮತ್ತು ನಾವೊಂದು ಸತಿ ಪೂಜೆ ಮಾಡಿ ಬಲಿ ಕೊಡಬೇಕಾಗಿತ್ತು. ನಾವಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅವರು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದರು. ರಿಮೈನಿಂಗ್ ಅಡುಗೆಗಳೆಲ್ಲ ಮುಗಿಸ್ಬಿಟ್ಟು ಈ ಕುರಿಯಿಂದ ಮಾಡೋ ಮಟನ್ ಸಾರು ಮಾತ್ರ ರಿಮೈನಿಂಗ್ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದ್ರು. ನಾವೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಟ್ಟು ಎಲ್ಲ ರೆಡಿ ಮಾಡಿ ಅವ್ರಿಗೆ ಕೊಟ್ವಿ. ಅವ್ರಿಗೆ ಕೊಟ್ಟಿದ್ದಾದ್ಮೇಲೆ ನಾವು ಮತ್ತೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ರೆಡಿ ಮಾಡಿಕೊಟ್ಟಿದ್ದಾಗ ಮತ್ತು ಕೋಳಿನ ನಮ್ಮ ರಿಲೇಷನೆಲ್ಲ ಅವರೊಬ್ಬರು ಆರೈಕೆ ಮಾಡ್ಕೊಂಡಿದ್ರು, ಕೋಳಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಕೋಳಿ ತೊಗೊಂಡು ಬಂದರು. ನಾವು 2 ಕೋಳಿ, ಅವ್ರು 2 ಕೋಳಿ ತೊಗೊಂಡು ದೇವ್ರಿಗೆ ಮತ್ತೆ ದೇವ್ರ ಮುಂದೆ ಬಲಿ ಕೊಟ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹೋಗಿ ಎಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ. ತುಂಬಾ ವ್ಲಾಗ್ಸ್ ನಾನು ಇಲ್ಲಿ ಶೂಟ್ ಮಾಡಿಲ್ಲ, ಯಾಕಂದರೆ ನನಗಿನ್ನೂ ಟ್ಯೂಸ್ಡೇ ಬಂದು ಟಯರ್ಡ್ನೆಸ್ ಹೋಗಿರಲಿಲ್ಲ. ನಿಂತ್ಕೊಂಡ್ರೆ ಸಾಕು ತಲೆ ಸುತ್ತೋ ಥರ ಆಗ್ತಾಯಿತ್ತು. ತುಂಬ ವೀಡಿಯೋಸ್ನ ನಾನು ಶೂಟ್ ಮಾಡಿಲ್ಲ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅಡುಗೆ ಆಗೋವರೆಗೂ ಅಡುಗೆ ಆದಮೇಲೆ ಎಲ್ಲ ಊಟ ಮುಗಿಸ್ಕೊಂಡ್ವಿ. ನೋಡಿ ಎಲ್ಲ ಮೇಕೆ ಎಲ್ಲ ಯಾವ ಥರ ಇದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ನಮ್ಮ ಮಾವ ಅಂತೂ ಮದ್ದೂರಮ್ಮ ಮತ್ತು ಆಂಜನೇಯ ಬಿಟ್ಟರೆ ಬೇರೆ ಯಾವ ದೇವ್ರಿಗೂ ಅವ್ರ ಕೈಯೇ ಮುಗಿಯಲ್ಲ. ಈ 2 ದೇವ್ರಿಗೆ ಬಿಟ್ಟರೆ ಅವ್ರು ಏನೇ ಕಷ್ಟ ಇದ್ದರು, ಏನೇ ಪ್ರಾಬ್ಲಮ್ಸ್ ಇದ್ದರೂ ಹೋಗ್ಬಿಟ್ಟಿದ್ದು ಮಾಡಿ. ಇವ್ರು ನೋಡಿ, ಇವ್ರು ಫ್ಲೋರ್ ಬ್ರದರ್ಸು ಎಲ್ಲ ಸೇರಿ ಮಾಡ್ತಾ ಇರೋದು ಇದು ಫಂಕ್ಷನ್ನ. ಎಲ್ಲ ಮುಗಿಸ್ಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿದ್ರು. ಅದು ತಲೆ ಒದರಬೇಕು ಅಂತಾರಲ್ಲ, ಒದರಿದಾದ್ಮೇಲೆ ಇದು ಮಾಡಬೇಕು ಅಂತ ತುಂಬ ಹೊತ್ತು ಒಂದು ಕುರಿ ಮಾತ್ರ ಒದರಲೇ ಇಲ್ಲ. ಅದನ್ನು ನೋಡಿದ ತಕ್ಷಣ ನನಗೆ ಟಗರು ಪಲ್ಯ ಫಿಲಮ್ ಇದೆಯಲ್ಲ, ಆ ಫಿಲಮ್ ಬಂತು. ಆಮೇಲೆ ಮತ್ತೆ ಹೋಗ್ಬಿಟ್ಟು ದೇವರಿಗೆ ತಂಬಿಟ್ಟು ಹಾಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ. ನೋಡಿ ಕೋಳಿನ ಇದು ಮಾಡ್ತಿದ್ದಾರೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ನೈಟು ಆಲ್ಮೋಸ್ಟ್ 9 o'clock ಆಗ್ತಿತ್ತು. ಯಾವಾಗೂ ಅಷ್ಟೇ ಮಾಮೂಲಿ ಇವಾಗೂ ಈ ಟ್ರಾಫಿಕ್ಕಿಂದ ಬರೋಷ್ಟೊತ್ತಿಗೆ 9 o'clock ಆಗ್ತಿರುತ್ತೆ. ಫುಲ್ ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಫಾಲೋ ಮಾಡಿ. ಥ್ಯಾಂಕ್ ಯು.